ರಾಟ್ ವೀಲರ್ ಶ್ವಾನಗಳ ದಾಳಿಗೆ ಮಹಿಳೆ ಬಲಿಯಾಗಿದ್ದಂತಹ ಪ್ರಕರಣದಲ್ಲಿ ಆ ರಾಟ್ ವೀಲರ್ ಶ್ವಾನಗಳೇನಿತ್ತು ಅದರ ಮಾಲೀಕ ಶೈಲೇಶ್ ಅನ್ನೋರನ್ನ ಪೊಲೀಸರು ಸದ್ಯ ಅರೆಸ್ಟ್ ಮಾಡಿದ್ದಾರೆ. 2 ರಾಟ್ ವೀಲರ್ ಶ್ವಾನಗಳ ಮಾಲೀಕ ಈ ಶೈಲೇಶು, ಇವರನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆ ಗ್ರಾಮಾಂತರ ಠಾಣೆ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಹುನ್ನೂರು ಕ್ರಾಸ್ ಬಳಿ ಸ್ಥಳ ಮಹಜರನ್ನ ಕೂಡ ಮಾಡಲಾಗಿದೆ. ಮನೆಯಲ್ಲಿ ಗಲಾಟೆ ಮಾಡ್ತಾ ಇದ್ದಿದ್ದಕ್ಕೆ ಆ ಶ್ವಾನಗಳನ್ನು ತಂದು ಅಲ್ಲಿ ಬಿಟ್ಟು ಹೋಗಿದ್ರಂತೆ ಈ ಶೈಲೇಶ್. ಸದ್ಯ ಅವರ ವಿರುದ್ಧ 106 ಸೆಕ್ಷನ್ ಅಡಿಯಲ್ಲಿ ದಾವಣಗೆರೆ ಗ್ರಾಮಾಂತರ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು. ಇದಾದ ನಂತರ ಮಾಲೀಕ ಯಾರು ಅಂತ ಪೊಲೀಸರು ಹುಡುಕ್ತಾ ಇದ್ರು. ಪೊಲೀಸರೇ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ರು. ಅನಿತಾ ಅನ್ನೋರ ಮೇಲೆ ಏನು ದಾಳಿ ನಡೆಸಿ ಅನಿತಾ ಅವರ ಸಾವಿಗೆ ಕಾರಣವಾಗಿದ್ವು ಈ ರಾಟ್ ವೀಲರ್ ಶ್ವಾನಗಳು, ಈ ಶ್ವಾನಗಳನ್ನು ಅಲ್ಲಿ ಬಿಟ್ಟೋದಂತಹ ಮಾಲೀಕ ಯಾರಿದ್ದಾನೆ, ಈ ಶ್ವಾನಗಳ ಮಾಲೀಕ, ಅವ್ರು ಯಾರು ಅಂತ ಗೊತ್ತಿದ್ರೆ ದಯವಿಟ್ಟು ನಮಗೆ ತಿಳಿಸಿ ಅಂತ ತಮ್ಮ ನಂಬರನ್ನು ಕೂಡ ಹಾಕಿ ಪೊಲೀಸರು ಈ ನಂಬರ್ಗೆ ಕರೆ ಮಾಡಿ ನಮಗೆ ನೀವು ಮಾಹಿತಿಯನ್ನು ಕೊಡಿ ಅಂತ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ರು. ಸದ್ಯ ಆರೋಪಿ ಶೈಲೇಶ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ, ದಾವಣಗೆರೆ ಪ್ರತಿನಿಧಿ ಮಹದೇವ್. ಈ ಶೈಲೇಶ್ ಮೂಲ ಏನು, ಅವ್ರೇನೋ ಗಲಾಟೆ ಮಾಡ್ತಾ ಇದ್ವು ಶ್ವಾನಗಳು ಅಂತೇಳಿ ಬಿಟ್ಟೋಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಎಲ್ಲಿ ಅರೆಸ್ಟ್ ಆದ್ರು, ಹೇಗೆ ಅರೆಸ್ಟ್ ಆದ್ರು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಮಹದೇವ್? ನವೀನ್, ಇದು ಏನು ಘಟನೆ ನಡೀತಾ ಇದ್ದಂತೆ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದರು. ಪ್ರತ್ಯೇಕವಾಗಿ 2 ತಂಡವನ್ನ PSI ನೇತೃತ್ವದಲ್ಲಿ ರಚನೆಯನ್ನ ಕೂಡ ಮಾಡಿದ್ರು. ರಚನೆ ಮಾಡಿದ ನಂತರ ಆರೋಪಿಗಾಗಿ ತೀವ್ರ ಹುಡುಕಾಟ ನಡೆಯುತ್ತೆ. ಏನು ಅಂತವರ ಬರ್ಬರ ಏನು ರ್ಯಾಟ್ಯುಲರ್ ಈ ರೀತಿಯಾಗಿ ದಾಳಿಯನ್ನ ಮಾಡಿ ಆಕೆಯನ್ನ ಕೊಲ್ಲುವಂತ ಪ್ರಯತ್ನವನ್ನ ಏನ್ ಮಾಡಿದ್ರು. ಈ ವಿಚಾರವಾಗಿ 2 ತಂಡವನ್ನ ಪೊಲೀಸರು ರಚನೆ ಮಾಡಿ ತೀವ್ರ ಹುಡುಕಾಟವನ್ನ ನಡೆಸಿದ್ರು. ಅಂದ್ರೆ ಈ ಡಾಗು ದಾವಣಗೆರೆಯಲ್ಲಿ ಎಲ್ಲೆಲ್ಲಿ ಮಾರಾಟವನ್ನ ಮಾಡಲಾಗುತ್ತೆ ಅಂತ ಸಂಸ್ಥೆಗಳನ್ನ ಸಂಪರ್ಕ ಮಾಡಿ ಅವರಿಂದ ಮಾಹಿತಿ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಈ ಅಂದ್ರೆ ನಾಯಿಯನ್ನ ಬಿಟ್ಟು ಹೋಗಿರುವಂತ ಕೆಲವೊಂದಿಷ್ಟು ಏರಿಯಾಗಳ ಆ ಕಡೆ ಇದ್ದಂತ ಸುತ್ತಮುತ್ತಲಂತ ಏರಿಯಾಗಳ CCTV ಪರಿಶೀಲನೆ ಮಾಡಿದ ನಂತರ ಅಲ್ಲಿ ಒಂದು ಆಟೋದಲ್ಲಿ 2 ರ್ಯಾಟ್ಯುಲರ್ ನಾಯಿಗಳನ್ನ ಹಾಕಿಕೊಂಡು ಹೋಗಿ ಹುನ್ನೂರು ಕ್ರಾಸ್ ಬಳಿ ಬಿಟ್ಟಿರುವಂತದ್ದು ಒಂದು CCTV ವಿಜುವಲ್ಸ್ ಸಿಗುತ್ತೆ. ಜೊತೆಗೆ ಯಾರು 2 ರ್ಯಾಟ್ಯುಲರ್ ನಾಯಿಗಳನ್ನ ತೆಗೆದುಕೊಂಡು ಹೋಗಿದ್ರಲ್ಲ ಅವರ ಸಂಸ್ಥೆಗಳಲ್ಲೂ ಕೂಡ ಮಾಹಿತಿಯನ್ನ ಕೊಡ್ತಾರೆ. ಅವರು ಶೈಲೇಂದ್ರ ಅಂತ ಹೋಗಿ ಶೈಲೇಂದ್ರ ಇವರು ಮೂಲತಃ ದಾವಣಗೆರೆ ನಗರದ ದೇವರಾಜ್ ಅರಸು ಬಡಾವಣೆ ಅವರು, ಇವರೇ ಈ ನಾಯಿಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ 2 ಕಡೆ ಮಾಹಿತಿ ಅವರಿಗೆ ಖಚಿತ ಆದಾಗ ಅವರು ಆರೋಪಿಯನ್ನ ಕರೆದುಕೊಂಡು ಬರೋ ವಿಚಾರಣೆಯನ್ನ ನಡೆಸುತ್ತಾರೆ. ಗೊತ್ತಾಗುತ್ತೆ, ಹೌದು ನಾನೇ ಸಾಕಿದ್ದು, ಮನೆಯಲ್ಲಿ ಒಂದು 2 ಮೇಲೆ ದಾಳಿಯನ್ನ ಮಾಡಿತ್ತು, ಇದೇ ವಿಚಾರವಾಗಿ ನಾಯಿಗಳು ಈ ರೀತಿ ಆದ್ರೆ ಅಪಾಯಕಾರಿ ಅಂತ ಹೇಳಿ ಅವುಗಳನ್ನ ಹೋಗಿ ಬೇರೆ ಕಡೆ ಬಿಡುವಂತ ಕೆಲಸವನ್ನ ಮಾಡಿದ್ದೆ. ಹೀಗಾಗಿ ಅವು ಆಕ್ರೋಶಗೊಂಡು ಈ ರೀತಿಯಾಗಿ ಮಾಡಿದಾವೆ, ನಾನೇ ಬಿಟ್ಟಿದ್ದು ಅಂತ ಹೇಳಿ ಈಗಾಗಲೇ ಆತ ತಪ್ಪಿಕೊಂಡಿದ್ದಾನೆ. ಈಗ ಆತನನ್ನ ಬಂಧಿಸಿ ಕಾನೂನು ಪ್ರಕಾರ ಏನು ಕೊಲೆ ಯತ್ನ ಅಡಿ ಆತನನ್ನ ಬಂಧಿಸಿ ಈಗಾಗಲೇ ಕಂಬಿ ಹಿಂದೆ ತಳ್ಳಿರುವಂತದ್ದು. ನವೀನ್, ಥ್ಯಾಂಕ್ ಯು ಮಹದೇವ್ ಡೀಟೇಲ್ಸ್ಗೆ.